ನಿಮ್ ಬಾಯಿಂದ ಇದನ್ನ ಕೇಳಿಸ್ಕೊಂಡ್ನಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು ನೋಡಿ ಮಾಮ. ಇಲ್ಲಿ ನೋಡು ಲೆಕ್ಕಪ್ಪ, ಇದನ್ನ ತಗೋ, ಈ ಭಂಡಾರ ತಗೋ. ದತ್ತು ಅಣ್ಣ, ಮಾಮ ಅವ್ರು ಇನ್ನೂ ಎದ್ದೇ ಇಲ್ಲ, ಊಟ ಕೂಡ ಮಾಡಿಲ್ಲ ಅವರು. ಅಯ್ಯೋ ಮಾರಯ್ಯ, ಹಾಗೆಲ್ಲ ಏನೂ ಇಲ್ಲ. ಒಂದೊಂದ್ ದಿನ ಮಾಮ ತಡವಾಗಿ ಎದ್ದೇಳ್ತಾರೆ. ಮಾಮ ಅವ್ರನ್ನ ಎದ್ದೇಳ್ಸೋಣ್ವಾ? ಹೌದು, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ನಿನ್ನೆ ಊಟ ಕೂಡ ಮಾಡಿಲ್ಲ ಮಾಮ ಅವರು. ಬೆಳಿಗ್ಗೆ ಹಸುವಿನ ಹಾಲು ತಗೋತಾರೆ, ಆದ್ರೆ ಇವತ್ತು ಅದನ್ನು ತಗೊಂಡಿಲ್ಲ. ಇವತ್ತು ಏನೋ ಒಂದು ವಾರ್ತೆ ನನ್ನ ಕಿವಿಗೆ ತಲುಪೋದಿದೆ. ಯಾವ ವಾರ್ತೆ ಮಾಮ? ಯಾರು ಪಾಪ ಮಾಡಿದ್ದಾರೋ ಅವನಿಗೆ ಶಿಕ್ಷೆ ಆಗಿರೋ ವಾರ್ತೆ ಕೇಳಿ ಬರೋದಿದೆ. ಇರ್ಲಿ ಬಿಡಪ್ಪ ದತ್ತು, ಇರ್ಲಿ. ಹಾಲಸಿದ್ದನಾಥಪ್ಪ, ಮೋಳೆ ಮಹಾರಾಜರೇ, ನೀವು ನೋಡ್ತಾ ಇದ್ದೀರಲ್ವಾ? ದೇವರ ಮನೆಯನ್ನು ಕೂಡ ಈ ಮುಟ್ಟಾಡ್ರು ವ್ಯಾಪಾರದ ಸಂತೆ ಮಾಡಿಕೊಂಡಿದ್ದಾರೆ. ಮಾಮ ನೀರು. ಮಾಮ, ಸ್ನಾನ ಮಾಡ್ಕೊಂಡ್ ಬರ್ತೀರಾ? ಇಲ್ಲ, ಇವತ್ತು ಸ್ನಾನ ಬೇಡ. ಎಲ್ಲಪ್ಪ, ಕುರಿಗಳಿಗೆ ಮೇವು ನೀರು ಕೊಟ್ಟಿದ್ದೀರೇನೋ? ಹಸುಗಳಿಗೆ ಮೇವು ನೀರು ಕೊಟ್ಟಿದ್ದೀರಾ ಇಲ್ವೋ? ಹೌದು ಮಾಮ. ಹಾ, ಇಲ್ಲಿ ಕೇಳಿ. ಇವತ್ತು ಯಾರಾದ್ರೂ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಅಂತ ಬಂದ್ರೆ ಅವರನ್ನ ನನ್ನ ಮುಂದೆ ಕರ್ಕೊಂಡು ಬರಬೇಡಿ. ಸರಿ ಮಾಮ. ಅದು ಏನಂದ್ರೆ, ಮನುಷ್ಯ ಅಂದ್ಮೇಲೆ ತಪ್ಪು ಆಗೇ ಆಗುತ್ತೆ. ಆದ್ರೆ ತಪ್ಪಾದ ಮೇಲೆ ಕ್ಷಮೆ ಅಂತ ಕೇಳಿದ್ರೆ ಆಗ ಸರಳವಾಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಠಿಣವಾಗಿ ಹೋಗುತ್ತೆ ನೋಡಿ. ರುಕ್ಮಿಣಿ, ಹೇ ರುಕ್ಮಿಣಿ. ಏನ್ರಿ, ಏನಾಯ್ತು? ಒಂದ್ ಕೆಲ್ಸ ಮಾಡು, ಆರತಿ ತಟ್ಟೆ ತಯಾರು ಮಾಡು, ತೆಂಗಿನಕಾಯಿ, ಕುಂಕುಮ ಎಲ್ಲಾನು ತಯಾರು ಮಾಡು. ರೀ, ಈಗ ಅದರಿಂದ ಏನಾಗ್ಬೇಕಾಗಿದೆ? ಅದು ಬಾವಿ ಹತ್ರ ಹೋಗ್ಬೇಕಾಗಿದೆ. ಅಲ್ಲಿಗೆ ಹೋಗಿ ಏನ್ ಮಾಡೋದಿದೆ? ಅದು ಬಾವಿ ಹತ್ರ ನೀರಿನ ಮೂಲ ಇರುತ್ತಲ್ವಾ, ಅದಕ್ಕೆ ಪೂಜೆ ಮಾಡೋಣ ಅನ್ಕೊಂಡಿದ್ದೀನಿ. ಅದ್ರ ಹತ್ರ ಕೇಳ್ಕೊಳ್ತೀನಿ, ಹರಕೆ ಹೊತ್ಕೊಳ್ತೀನಿ, ಕೇಳ್ಕೊತೀನಿ ನನಗ್ ಮೈ ಹುಷಾರಾಗ್ಲಿ ಅಂತ. ಆ ಮಾಮ ಶಾಪ ಕೊಟ್ಟಿದ್ದಾನಲ್ವಾ, ಅದ್ಯಾರೋ ದೊಡ್ಡ ದೇವಋಷಿ ಅಂತೆ. ನಾನೇನ್ ಕಡಿಮೆ ಇಲ್ಲ. ಈಗ ನಾನು ನೋಡ್ತೀನಿ. ರೀ, ಹಾಗ್ ಮಾಡೋದ್ ಬೇಡ. ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾನ್ ಹೋಗ್ಲಾ ಮಾಮ ಅವ್ರ ಹತ್ರ? ಏನಕ್ಕೆ?
ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ರೀ ಹೋಗ್ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಏನ್ ಮಾತಾಡ್ತಾ ಇದ್ಯಾ ನೀನು ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಯಾರ ಹತ್ರನೂ ಕ್ಷಮೆ ಕೇಳೋ ಅಂತ ಅವಶ್ಯಕತೆ ಇಲ್ಲ. ನಾನೊಬ್ಬ ದೇವರ ಭಕ್ತ. ನಾನ್ ಸುಮ್ನೆ ಕೂರೋನಲ್ಲ ನಾನು. ರೀ ಸ್ವಲ್ಪ ನನ್ ಮಾತಾದ್ರೂ ಕೇಳಿ. ನಾನ್ ನಿನ್ಗೆ ಹೇಳ್ದಷ್ಟು ಮಾಡು. ಸುಮ್ನೆ ಏನೇನೋ ಮಾತಾಡ್ಬೇಡ. ಅಯ್ಯೋ ರೀ ಆದ್ರೆ ಪೂಜೆ ತಟ್ಟೆ ತಯಾರು ಮಾಡು ಅಂತ ಹೇಳದ್ನಲ್ವಾ? ಬೇಗ ತಯಾರು ಮಾಡು, ನಾನು ತಯಾರಾಗ್ತೀನಿ. ಆಮೇಲೆ ಇಬ್ರು ಹೋಗಿ ಬಾವಿ ಹತ್ರ ಪೂಜೆ ಮಾಡೋಣ. ಸರಿ ಹಾಗಾದ್ರೆ ನೀವ್ ಇವತ್ತಿನ ತನಕ ಯಾವತ್ತಾದ್ರೂ ನನ್ ಮಾತ್ ಕೇಳಿದೀರಾ? ಇವತ್ ಕೇಳ್ತೀರಾ ಅನ್ಕೊಳಕ್ಕೆ? ಹೋಗು, ಆರತಿ ತಟ್ಟೆ ತಗೊಂಡ್ ಬಾ. ಮಾಮ ನಿಮ್ಗೋಸ್ಕರ ಊಟ ತಂದಿದ್ದೀನಿ. ನಿಮ್ಗೆ ಇಷ್ಟ ಆಗೋ ಹುರುಳಿಕಾಳಿನ ಪಲ್ಯ ತಂದಿದ್ದೀನಿ. ಏನಾಯ್ತು ಮಾಮ? ಯಾಕೆ ನೀವೇನು ಮಾತಾಡ್ತಿಲ್ಲ? ಓ ಅಕ್ಕ, ಮಾಮ ಇವತ್ತು ಊಟ ಕೂಡ ಮಾಡಿಲ್ಲ. ಏನ್ ಹೇಳ್ತಿದ್ದೀರಾ? ಹೌದು ಮಾಮ, ನಮ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ಸುತ್ತೋ ಕೊಡಿ, ಏನ್ ಬೈಬೇಕು ಅನ್ಸುತ್ತೋ ಬೈದ್ ಬಿಡಿ. ಆದ್ರೆ ಹೀಗ್ ಮೌನವಾಗಿರ್ಬೇಡಿ. ಹೇಳಿ ಮಾಮ, ಏನಾದ್ರೂ ಮಾತಾಡಿ. ಅದು ನಿಮಗೂ ಗೊತ್ತಾಗುತ್ತೆ. ಮಾಮ ಇದೇನಂತ ಹೇಳ್ತಿದ್ದೀರಾ ನೀವು? ಮಾಮ, 2 ತುತ್ತು ಊಟನಾದ್ರೂ ಮಾಡಿ. ನೀವ್ ಹೀಗ್ ಉಪವಾಸದಲ್ಲಿ ಇದ್ರೆ ಬೇರೆಯವರೆಲ್ಲ ಹೇಗ್ ಊಟ ಮಾಡ್ತಾರೆ? ಅಕ್ಕ, ನಾವು ಕೂಡ ಹೇಳಿದ್ವಿ ಮಾಮ ಅವ್ರಿಗೆ, ಆದ್ರೆ ಮಾಮ ಮಾತ್ರ ಊಟ ಮಾಡ್ಲೇ ಇಲ್ಲ. ಸರಿ, ಏನಂತೀಯಪ್ಪ ಲಕ್ಕಪ್ಪ? ಮಾಮ ನಿಮ್ಗಂತೂ ಎಲ್ಲ ಗೊತ್ತಿರುತ್ತೆ. ನನಗೇನು ಹೇಳ್ಬೇಕು ಏನ್ ಹೇಳ್ಬಾರ್ದು ಒಂದು ಗೊತ್ತಾಗ್ತಿಲ್ಲ. ಇರೋ ವಿಷಯನ ಸ್ಪಷ್ಟವಾಗಿ ಹೇಳು. ನನ್ನಿಂದ ಏನ್ ತಪ್ಪಾಗಿದ್ಯೋ ಅದು ಸಾದಾ ಸೀದಾ ತಪ್ಪಲ್ಲ. ಮೊದ್ಲೇ ಬುದ್ಧಿ ತೋಚಿದಿದ್ರೆ ಇಷ್ಟೊತ್ತಿಗೆ ನನ್ನ ತಂಗಿ ಸರಿ ಹೋಗ್ತಿದ್ಲೇನೋ. ಮಾಮ, ನನ್ನ ತಂಗಿ ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ. ಅವಳ ಸ್ಥಿತಿ ಈಗ ನೋಡೋಕ್ ಆಗ್ತಿಲ್ಲ ಮಾಮ. ನನ್ನ ತಂಗಿನ ಹುಷಾರ್ ಮಾಡಿ ಮಾಮ, ನನ್ನ ತಂಗಿನ ಹುಷಾರ್ ಮಾಡಿ ಮಾಮ. ನಿಮ್ಮಿಂದಾಗಿ ಅವಳ ಜೀವನ ಪಾವನ ಆಗುತ್ತೆ ನೋಡಿ ಮಾಮ. ನೀವೇನ್ ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ ಮಾಮ. ನಾನು ಚರ್ಮದ ಚಪ್ಪಲಿ ಬೇಕಾದ್ರೆ ತಂದು ಕೊಡ್ತೀನಿ ನಿಮಗೆ ಮಾಮ. ಲಕ್ಕಪ್ಪ, ನಿನಗೆ ಭಕ್ತಿ ಇದೆ, ಅದಕ್ಕೆ ನೀನು ಈ ಜಾಗದಲ್ಲಿದ್ದೀಯ. ನಿನಗೆ ಗೊತ್ತಿದ್ಯಾ, ಚಿಕ್ಕವಳಿದ್ದಾಗ ನಿನ್ನ ತಂಗಿ ಬಿದ್ದು ಹೋಗಿದ್ಲು. ಅವತ್ತಿಂದ ಅವಳಿಗೆ ಬುದ್ಧಿ ಹೊರಟೋಗಿದೆ. ಶಾರೀರಿಕವಾಗಿ ಬೆಳೆದಿದ್ದಾಳಷ್ಟೇ ಅವಳು, ಇನ್ನು ಹಾಗೇ ಇದೆ, ಚಿಕ್ಕವಳು. ಹೌದು ಮಾಮ, ಚಿಕ್ಕ ಮಗು ಹಾಗಾಡ್ತಿದ್ದಾಳೆ. ಇದರಿಂದ ಊರಿನ ಒಳಗಡೆ ಕೂಡ ಕರ್ಕೊಂಡು ಹೋಗಕ್ ಆಗ್ತಿಲ್ಲ ಇವಳನ್ನ. ನೀನೇನು ತಲೆ ಕೆಡಿಸ್ಕೊಬೇಡ ಲಕ್ಕಪ್ಪ, ನಾನು ಮಾತು ಕೊಡ್ತಾ ಇದ್ದೀನಿ ನಿನಗೆ. ಬರುವ ರಕ್ಷಾಬಂಧನದ
ಹುಣ್ಣಿಮೆಯ ದಿನ ನಿನ್ನ ತಂಗಿ ತನ್ನ ಕೈಯಾರೆ ನಿನ್ನ ಕೈಗೆ ರಾಖಿ ಕಟ್ತಾಳೆ. ಅಳಬೇಡ ಹುಡುಗ, ಇದು ನನ್ನ ಮಾತು, ಹೇಳ್ತಾ ಇದ್ದೀನಿ ನಿನಗೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅವಳಿಗೋಸ್ಕರ ಒಳ್ಳೆಯ ಸಂಬಂಧ ತಾನಾಗೆ ಹುಡ್ಕೊಂಡು ಬರುತ್ತೆ. ಮದುವೆ ಆಗಿ ಅವಳ ಮನೇಲಿ ಅವಳು ಸುಖವಾಗಿ ಸಂಸಾರ ಮಾಡ್ತಾಳೆ. ನಾನು ಹೇಳ್ತಾ ಇದ್ದೀನಿ ಇದನ್ನ, ಇದು ನನ್ನ ಮಾತು. ಮಾಮ ಮಾಮ ನನ್ನ ಜೀವನದಲ್ಲಿ ಇನ್ನೇನು ಬೇಡ ನೋಡಿ. ನಿಮ್ ಬಾಯಿಂದ ಇದನ್ನ ಕೇಳಿಸ್ಕೊಂಡ್ನಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು ನೋಡಿ ಮಾಮ. ಇಲ್ಲಿ ನೋಡು ಲಕ್ಕಪ್ಪ, ಇದನ್ನ ತಗೋ, ಈ ಭಂಡಾರ ತಗೋ, ಅವಳ ಹಣೆಗೆ ಹಚ್ಚು, ನೀರಲ್ಲಿ ಬೆರೆಸಿ ಕುಡಿಸು. ಸರಿ ಹೋಗ್ತಾಳು ನೋಡವಳು. ಮೊದಲನೇ ಹಾಗೆ ನಿನ್ನ ಅಣ್ಣ ಅಂತ ಕರಿತಾಳೋ ಇಲ್ವೋ ನೋಡ್ತಾ ಇರು. ದತ್ತು, ನೀರು ಕೊಡು. ಅಣ್ಣ